ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ನೋಡಿ ಸ್ನೇಹಿತರೆ, ರಾಗಿ ಮುದ್ದೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದೆ. ಮಟನ್ ಸಾರ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ಅಂದರೆ ತುಂಬ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ನೀವು ಇದೇ ಥರ ಮನೆಯಲ್ಲಿ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳೋದು ಯಾವ ಥರ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮುದ್ದೆಗೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸರಿಯಾದ ಅಳತೆಯಲ್ಲಿ ಮುದ್ದೆ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು 1 ಬೌಲಷ್ಟು ರಾಗಿ ಹಸಿಟ್ಟು ತಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ 2 ಬೌಲಷ್ಟು ನೀರು ತಗೊಬೇಕು. ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು, ಒಂಚೂರು ತುಪ್ಪ ಹಾಕ್ಕೊಂಡು ಮಾಡೋದ್ರಿಂದ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು 1-2 ಬೌಲಷ್ಟು ನೀರು ತಗೊಂಡಿದ್ದೀನಿ. ಅಳತೆ ಪ್ರಕಾರವಾಗಿ ಮುದ್ದೆ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಇಷ್ಟು ರಾಗಿ ಹಸಿಟ್ಟನ್ನ ಈ ಥರ ಚೆಲ್ಕೊಂಡು ನಾವು ಇವಾಗ ಮುದ್ದೆ ಮಾಡೋದಕ್ಕೆ ಸ್ಟವ್ ಅಂಟಿಸ್ಕೊಂಡು ಇಟ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ನೀರು ಕಾಯಿಸೋಕೆ ಇಟ್ಕೊಂಡಿದ್ವಲ್ಲ ಮುದ್ದೆಗೆ, ಇವಾಗ ಈ ಥರ ಕುದಿ ಬಂದಿದೆ. ಈ ಟೈಮಲ್ಲಿ ನಾವು ಉಪ್ಪು ಸೇರಿಸ್ಕೊಳ್ಳೋಣ. ಈ ಟೈಮಲ್ಲೇನೆ ನಾವು ಈ ಥರ ನೋಡಿ ತುಪ್ಪನೂ ಸೇರಿಸ್ಕೊಂಡ್ಬಿಡೋಣ. ತುಪ್ಪ ಗಟ್ಟಿಯಾಗಿದೆಯಲ್ವಾ, ಅದಕ್ಕೆ ಈ ಥರ ಕರೆಸ್ಕೊಂಡು ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಕುದಿಯೋ ಟೈಮಲ್ಲಿ ರಾಗಿ ಹಸಿಟ್ಟು ಸೇರಿಸ್ಕೊಳ್ಳೋಣ. ಪರ್ಫೆಕ್ಟಾಗಿ ಈ ಥರ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಮುದ್ದೆ ಮಾಡ್ಕೊಬೋದು ಸ್ನೇಹಿತರೆ. ನಾವು ಇವಾಗ ಕುದಿಯೋಕ್ಕೆ 5 ನಿಮಿಷ ಬಿಡೋಣ. ಈ ಥರ ಲಿಡ್ ಕ್ಲೋಸ್ ಮಾಡಿ ಕಡಿಮೆ ಉರಿಯಲ್ಲಿ ಇಡೋಣ. ನೋಡಿ ಸ್ನೇಹಿತರೆ, ನಾವು ರಾಗಿ ಹಸಿಟ್ಟು ಹಾಕ್ಬಿಟ್ಟು 5 ನಿಮಿಷ ಬಿಟ್ಟಿದ್ವಲ್ಲ, ನೋಡಿ ಚೆನ್ನಾಗಿ ಮುದ್ದೆ ಬೆಂದಿದೆ. ಇವಾಗ ನೋಡಿ, ಮುದ್ದೆ ಮಾಡೋ ಕೋಲ್ ತಗೊಂಡು ಈ ಥರ ನಾವು ಕಲಿಸ್ಕೊಬೇಕು. ನೋಡಿ ಸ್ನೇಹಿತರೆ, ಎಂಥ ಚಿಕ್ಕ ಮಕ್ಳು ಈ ಥರ ಮುದ್ದೆನ ಮಾಡೋದು ಸುಲಭವಾಗಿ ಕಲಿಬೋದು ಸ್ನೇಹಿತರೆ. ಎಲ್ಲರಿಗೂ ಮುದ್ದೆ ಮಾಡೋದು ಬರುತ್ತೆ. ಅಳತೆ ಪ್ರಕಾರವಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆಯೋ ಸ್ನೇಹಿತರೆ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಮುದ್ದೆ ಗಂಟು ಕಟ್ಟಲ್ಲ. ತುಪ್ಪ ಹಾಕೋದ್ರಿಂದ ಸ್ಮೂತಾಗಿ ಎಷ್ಟೊತ್ತಾದರೂ ಕೂಡ ಮೇಲೆ ಎಲ್ಲ ಹಾಗೆ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಗಟ್ಟಿ ಆಗದಿರ ನೋಡಿ ಈ ಥರ ರಾಗಿ ಹಸಿಟ್ಟು ಚೆನ್ನಾಗಿ ನಾವು ಬೇಯಿಸ್ಕೊಬೇಕು ಸ್ನೇಹಿತರೆ. ಇವಾಗ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬಿಡೋಣ ಸ್ನೇಹಿತರೆ. ನೋಡಿ, 1 ನಿಮಿಷ ಆಯ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಆಗಿದೆ. ನೋಡಿ, ಈ ಥರ ನಾವು ಮಾಡ್ಕೊಬೇಕು ಮುದ್ದೆನ. ನೋಡಿ ಸ್ನೇಹಿತರೆ, ಎಷ್ಟು ಪರ್ಫೆಕ್ಟಾಗಿ ಆಗಿದೆಯೋ ಮುದ್ದೆ. ನಾನು ತೋರಿಸ್ಕೊಟ್ಟಿರೋ ಅಳತೆಯಲ್ಲಿ ಕರೆಕ್ಟಾಗಿ 1 ಮುದ್ದೆ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತಳ ಕೂಡ ಅಂಟ್ಕೊಳ್ಳೋದಲ್ಲ ಸ್ನೇಹಿತರೆ. ಸೂಪರಾಗಿ ರಾಗಿ ಮುದ್ದೆ. ನೋಡಿ ಸ್ನೇಹಿತರೆ, ಪರ್ಫೆಕ್ಟಾಗಿ ರಾಗಿ ಮುದ್ದೆ ರೆಡಿ ಆಯಿತು. ನೋಡಿ, ಈ ಥರ ಮಾಡಿಕೊಂಡು ಈ ಥರ ರಾಗಿ ಮುದ್ದೆ ಮಾಡ್ಕೊಂಡು ಮಟನ್ ಸಾರ್ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ನಾನು ಮಟನ್ ಸಾರು ತೋರಿಸಿಲ್ಲ, ಬೇಕಾದಷ್ಟು ನಾನು ಮಟನ್ ಸಾರು ಮಾಡಿ ತೋರಿಸಿದ್ದೀನಲ್ವಾ, ಅದಕ್ಕೆ ನಾನು ಬರೀ ಮುದ್ದೆ ಮಾತ್ರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಕೆಲವ್ರು ದೊಡ್ಡದಾಗಿ ಮಾಡ್ಕೊತಾರೆ ಮುದ್ದೆ, ನಾವು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತೀವಿ ಸ್ನೇಹಿತರೆ. ನೋಡಿ, ನಾವು ಇಷ್ಟು ಮಾತ್ರ ಮಾಡ್ಕೊಂಡ್ರೆ ಸಾಕು. ನೋಡಿ, ಮುದ್ದೆ ಇಷ್ಟು ಮಾಡ್ಕೊಂಡ್ರೆ ಸಾಕು. ನೋಡಿ, ನಾನು ತೋರಿಸ್ಕೊಟ್ಟಿರೋ ಅಳತೆಯಲ್ಲಿ 1 ದೊಡ್ಡ ಮುದ್ದೆ ಆಗುತ್ತೆ ಸ್ನೇಹಿತರೆ. ಮುದ್ದೆ ಇವಾಗ ಕಂಪ್ಲೀಟ್ ರೆಡಿ ಆಯಿತು ಸ್ನೇಹಿತರೆ. ಈ ಥರ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ತೋರಿಸ್ಕೊಟ್ಟಿರೋ ಅಳತೆಯಲ್ಲಿ ಪರ್ಫೆಕ್ಟಾಗಿ ಎಷ್ಟು ಸ್ಮೂತಾಗಿ ಮುದ್ದೆ ಆಗಿದೆಯೋ ನೋಡಿ ಸ್ನೇಹಿತರೆ. ನೋಡಿ
ಸ್ನೇಹಿತರೆ, ಬಿಸಿ ಬಿಸಿ ರಾಗಿ ಮುದ್ದೆ ಮಟನ್ ಸಾರು ರೆಡಿ ಆಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರಾ ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ.